ಓ ಬಂದಿದೀಯಾ? ನೀನು ಬಂದಿದೆ ಗೊತ್ತಾಗಲಿಲ್ಲ. ಯಾವ ದುರಂತನೂ ಇನ್ವಿಟೇಷನ್ ಕೊಡ್ತಾರಲ್ಲ, ಅಂದರೆ ನಾಶ ಮಾಡೋಕ್ಕೆ ಬಂದಿರೋದು ಅಂತ ನೀನೇ ಒಪ್ಕೊಂಡಿಯಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಒಂದಲ್ಲ ಒಂದು ಕಥೆಯಲ್ಲಿ ಕೆಟ್ಟವನಾಗೇ ಇರ್ತಾನೆ. ವಿಷಯಕ್ಕೆ ಬನ್ನಿ. ಏನಿಲ್ಲ, ನನಗೆ 2 ವಿಷಯದ ಬಗ್ಗೆ ಕ್ಲಾರಿಟಿ ಬೇಕಿತ್ತು, ಅದಕ್ಕೆ ನಿನ್ನ ನೋಡಬೇಕು ಅಂತೆ. ಇಲ್ಲಿ ಗೋಲ್ಡ್ ಇದ್ದ ವಿಷಯ ಗೊತ್ತಿದ್ದು ವಾಮನ್ ಮತ್ತು ಜೈಲರ್ ಇಬ್ಬರಿಗೆ ಮಾತ್ರ. ನಿಂಗೆ ಹೇಗೆ ಗೊತ್ತಾಯಿತು? ಒಬ್ಬ ಪೊಲೀಸ್ನವನು ಅವನ ಏರಿಯಾದಲ್ಲಿರೋ ಡ್ರಗ್ ಡೀಲರ್ನ ಹುಡುಕೋದಕ್ಕೆ 2 ರಿಂದ 3 ತಿಂಗಳು ಬೇಕು. ಅದೇ ಒಬ್ಬ ಕಾಲೇಜ್ ಸ್ಟೂಡೆಂಟು 10 ನಿಮಿಷದಲ್ಲಿ ಅವನ ನಂಬರ್ ಹುಡುಕ್ತಾನೆ. ಹಾಗಂತ ಆ ಸ್ಟೂಡೆಂಟು ಪೊಲೀಸ್ನವನಿಗಿಂತ ಬುದ್ಧಿವಂತ ಅಂತ ಅಲ್ಲ, ಪೊಲೀಸ್ನವನು ಆ ಡ್ರಗ್ ಡೀಲರ್ಗಿಂತ ದಡ್ಡ ಅಂತ. ಹುಡುಕಿ, ಸರ್ಕಾರ ಅದಕ್ಕೆ ತಾನೇ ನಿಮ್ಗೆ ದುಡ್ಡು ಕೊಡೋದು. ಹುಡುಕೋಣ. ಅಪರಾಧಿ ಶಿಷ್ಯನ ಹುಡ್ಕೊಂಡು ಬರೋದಿಲ್ಲ, ನಾವೇ ಅವನನ್ನು ಹಿಡ್ಕೊಂಡು ಬರಬೇಕು. ಎಲ್ಲ ಗೋಲ್ಡನ್ನು ಇಲ್ಲಿಂದ ತಗೊಂಡು ಹೋಗೋ ಶಕ್ತಿ ನಿನಗಿದೆ ಅಂತ ಚೆನ್ನಾಗಿ ಗೊತ್ತು. ಹಾಗೆ ಅದರ ಅವಶ್ಯಕತೆ ನಿನಗಿಲ್ಲ ಅಂತಲೂ ನನಗೆ ಗೊತ್ತು. ಆದರೂ ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ? ನಡೆಯೋ ದಾರಿ ನಿಯತ್ತಾಗಿರ್ಬೇಕಾದ್ರೆ ತಡೆಯೋ ತಾಕತ್ ಯಾರ ಕೈಯಲ್ಲಿರೋದಿಲ್ಲ. ಇತಿಹಾಸ ಬರೆಯೋದೇ ತಾಕತ್ತಿರೋ ಮನುಷ್ಯನ ಬಗ್ಗೆ, ಸಾಲ ಮಾಡೋನ ಬಗ್ಗೆ ಒಂದು ಸಾಲು ಬರೆಯಲ್ಲ. ನಾ ಇಲ್ಲಿಂದ ಆಚೆ ಹೋದ್ಮೇಲೆ ಏನು ಪ್ರೂವ್ ಆಗಬೇಕೋ ಪ್ರೂವ್ ಆಗುತ್ತೆ. ನೀನು ಆಚೆನೇ ಬರಲಿಲ್ಲ ಅಂದರೆ? ಸರ್, ನಾನು ಸಾಮಾನ್ಯವಾಗಿ ಯಾರ ತಂಟೆಗೂ ಹೋಗಲ್ಲ. ಸೋತಿ ನನ್ನ ಭಯಕ್ಕಲ್ಲ. ನಾವು ಹೋದರೆ ಯುದ್ಧ ಭೂಮಿ ರುದ್ರಭೂಮಿ ಆಗುತ್ತೆ ಅಂತ. ಮನುಷ್ಯ ಚರಿತ್ರೆಯಿಂದ ಏನೂ ಪಾಠ ಕಲಿಯಲ್ಲ ಅನ್ನೋದೇ ಚರಿತ್ರೆ ನಮಗೆ ಕಲಿಸೋ ಪಾಠ. ದಳವಾಯಿ, ನಿನಗೂ ಗೊತ್ತು ನಾನೆಂಥವನು ಅಂತ. ನಿನ್ನ ಭಯಪಡಿಸ್ಬೇಕು ಅಂತ ಹೇಳ್ತಿಲ್ಲ, ಸ್ವಲ್ಪ ಭಯನೂ ಇರಲಿ ಅಂತ ಹೇಳ್ತಿದ್ದೀನಿ. ಭಯ ಇರ್ಬೇಕು ಸರ್, ಆದರೆ ನಮಗೂ ಗೊತ್ತಾಗೋದು ನಮ್ಮಲ್ಲಿ ಎಷ್ಟು ಧೈರ್ಯ ಇದೆ ಅಂತ. ನಾನು ನೋಡಿದ ದಳವಾಯಿ ಯಾವತ್ತೂ ಹಿಂಗಿರಲಿಲ್ಲ. ಪುಸ್ತಕದ ಮೇಲೆ ಧೂಳಿದೆ ಅಂತ ಮಾತ್ರಕ್ಕೆ ಕತೆ ಯಾವಾಗಲೂ ಬದಲಾಗಲ್ಲ ಸರ್. ಅದೇ ಎಲ್ಲ ಕಥೆಯನ್ನು ನಾನೇ ಮುಗಿಸಿದ್ದೀನಿ ಅಂದ್ಕೊಂಡಿದ್ದೆ. ಬಟ್ ಈಗ ಹೊಸ ಅಧ್ಯಾಯ ಶುರು ಮಾಡಿದ್ದೀಯಾ. ಸತ್ತವನು ಮತ್ತೆ ಬರ್ತಾನೆ. ಮುಚ್ಚಿಟ್ಟಿರೋ ವಸ್ತು ಮುಚ್ಚಿಟ್ಟು ರೌಂಡ್ ಗೆಲ್ತೆ, ಇನ್ನೊಬ್ಬನಿಗೆ ಗೊತ್ತಾಗುತ್ತೆ. ಇರಲಿ, ಪ್ರಶ್ನೆಯಾಗಿ ಉಳಿತು. ಸರ್, ಎಲ್ಲ ಪ್ರಶ್ನೆಗೂ ಉತ್ತರ ಹುಡ್ಕೋಕೆ ಹೋಗಬೇಡಿ. ಸತ್ಯ ಹುಡುಕಿ ಉತ್ತರ ತಾನಾಗೆ ಸಿಗುತ್ತೆ. ಬಂದ ವಿಷಯ ಏನು ಹೇಳಿ? ನಾನು ಕೇಳೋ ಯಾವ ಪ್ರಶ್ನೆಗೂ ನಿನ್ನಿಂದ ಸರಿಯಾಗಿ ಉತ್ತರ ಕೊಡೋಕ್ಕಾಗಿಲ್ಲ. ಆದರೆ 10 ವರ್ಷದಿಂದ ನೀನೊಂದು ಪ್ರಶ್ನೆ ಕೇಳಿದ್ದೆ, ನೆನಪಿದೆಯಾ? ಇವತ್ತಿನ ತನಕ ಅದು ನನಗೆ ಕಾಡ್ತಾನೇ ಇದೆ. ಏನದು? ಮೊಲ, ಆಮೆ, ರೇಸ್. ಮೊಲ ಮೊದಲು ಬೇಗ ಓಡುತ್ತೆ, ಆಮೇಲೆ ರೆಸ್ಟ್ ತಗೊಳತ್ತೆ. ಏನದು ಸರ್? ಮೊಲಕ್ಕೆ ಓವರ್ ಕಾನ್ಫಿಡೆನ್ಸು, ಅದಕ್ಕೆ ಮಧ್ಯದಲ್ಲಿ ಮಲಗಿಬಿಡುತ್ತೆ, ಆಮೆ ಹೋಗಿ ಗೆಲ್ಲುತ್ತೆ, ಅಷ್ಟೇ ತಾನೇ? ಐ ಆಮ್ ಸಾರಿ. ನಂಗೊತ್ತಿರೋ ದಳವಾಯಿ ಕಥೆಯಲ್ಲಿ ಆಮೆ ಯಾವತ್ತೂ ಗೆದ್ದಿಲ್ಲ. ಕಾಶಿ ತನಕ ಬಂದಿದ್ದೀಯ, ಗಂಗೆಯಲ್ಲಿ ಮುಳುಗಿಸ್ತೇ ಬಿಡ್ತೀನ.